ಪಾಪ ಸಾಕ್ಷತೆ ಊಟನೂ ಮಾಡಿಲ್ಲ, ಇನ್ನೂ ಬಾಗ್ಲಾಕೊಂಡೇ ಇದ್ದಾರೆ. ಅವತ್ತಿನ ಥರ ಎಲ್ಲರೂ ಮಲಗ ಮೇಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರ. ಮನೆ ಬಿಟ್ಟು ಹೋಗಕ್ಕೆ ನಾನು ಬಿಟ್ಬಿಡ್ತೀನ, ಅವತ್ತಿನ ಥರ ಇಲ್ಲೇ ಕಾಯ್ತಾ ಕೂತಿರ್ತೀನಿ. ಅಯ್ಯಯ್ಯೋ, ನಾನು ಎಂಥ ಪೆದ್ದಿ, ನಾನು ಯಾರ ಕಣ್ಣಿಗೂ ಕಾಣಿಸಲ್ವಲ್ಲ. ಅತ್ತೆ ರೂಮಿಗೆ ಹೋಗಿ ಏನು ಮಾಡ್ತಿದ್ದಾರಂತ ನೋಡ್ಬೋದಲ್ವಾ? ಒಂದು ನಿಮಿಷ ಅತ್ತೆ, ನಾನು ನಿಮ್ಮ ರೂಮ್ಗೆ ಬರ್ತೀನಿ. ನಿಮ್ಮ ಮನೆಯವರು ಬೇರೆ ಹುಡುಗನ ಹುಡುಕಿ ಅವನೇ ಮದುವೆಗುವಂತ ಒತ್ತಾಯ ಮಾಡಿದ್ರ? ಅಂತ ಪರಿಸ್ಥಿತಿ ಬಂದರೆ ಅವ್ರನ್ನೆಲ್ಲರನ್ನೂ ಬಿಟ್ಟು ಬಂದ್ಬಿಡ್ತೀನಿ. ನಿನ್ನ ಬಿಟ್ಟು ಬದುಕೋ ಯೋಚನೆನೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣೋ. ಪ್ಲೀಸ್ ನಿನ್ನ ಮರೆತುಬಿಡು ಅಂತ ಮಾತ್ರ ಹೇಳಬೇಡ. ರಘು, ನಮ್ಮಿಬ್ಬರನ್ನ ಇವ್ರು ಒಟ್ಟಿಗೆ ಬಾಳೋದಕ್ಕೆ ಬಿಡೋದಿಲ್ಲ ಕಣೋ. ಮನಸ್ಸು, ಪ್ರೀತಿ ಎಲ್ಲ ನಿನಗೆ ಅರ್ಪಣೆ ಮಾಡಿಕೊಂಡು ಬೇರೆ ಯಾರ್ದೋ ಹೆಂಡತಿಯಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನನಗೆ ಉಳಿದಿರೋದು ಒಂದೇ ದಾರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನ ಮದುವೆ ಆಗಿ ಬಾಳು ಅದೃಷ್ಟ ನನಗಿರಲಿಲ್ಲ. ನನ್ನ ಮರೆತು ಸುಖವಾಗಿರು. ನಿನಗೆ ಒಳ್ಳೆಯದಾಗಲಿ. ಅತ್ತೆ, ಬಾಗ್ಲು ತೆಗೀರಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಮಾಡ್ತಾ ಇದ್ದೀರಾ? ಏನಿದು, ಅತ್ತೆ ನಿದ್ದೆ ಮಾಡ್ಬಿಟ್ರ? ಏನು ಮಾತಾಡ್ತಾನೆ ಅಲ್ಲ. ಇರು, ಒಂದು ನಿಮಿಷ ನೋಡ್ಕೊಂಬರ್ತೀನಿ. ಅಯ್ಯೋ ಅತ್ತೆ, ಸೀರೆನ ಕತ್ತಿಗೆ ಹಾಕೊಂತ ಇದ್ದೀರಾ? ಅದೇನ್ ಟೈ ಅನ್ಕೊಂಡ್ರ? ಓ, ಇದೆಲ್ಲ ನಿನ್ನೆ ಕಿತಾಪತಿ. ನನ್ನ ಜೊತೆ ಲಡ್ಡಣ್ಣ ಬಿಡು, ಲಡ್ಡಣ್ಣ ಬಿಡು ನನ್ನ. ಯಾಕೆ ಬಿಡ್ಬೇಕು? ಈ ಕಿತಾಪತಿ ನಿನ್ನ ತಾನೆ. ಏನಾದ್ರು ತೊಂದರೆ ಮಾಡಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ. ರಾತ್ರಿ ಹೊತ್ತಲ್ಲಿ ಈ ಥರ ಕಿತಾಪತಿ ಮಾಡಿದ್ರೆ ಎಲ್ಲ ನೀನು ಭೂತ ಅನ್ಕೊಳಲ್ವಾ? ಅದು ಹಾಗಲ್ಲ ಲಡ್ಡಣ್ಣ. ನೀನು ಹೇಳೋದು ಬೇಡ. ನೀನು ಮಾಡಿರೋ ಎರಡು ಬಟ್ಟೆಗೆ ನಿನಗೆ ಪನಿಷ್ಮೆಂಟ್ ಆಗಲೇಬೇಕು. ಹಿಡಿಕಿವಿ ಹೊಡಿ ಬಸ್ಗೆ. ಏನ್ ನೋಡ್ತಿದ್ಯಾ? ಹೊಡಿ ಬಸ್ಗೆ. ನೀನು ಆ ದೊಡ್ಡಪ್ಪನ ಥರನೇ ಆಡ್ತೀಯಾ? ನಿಂಗೆ ಹೇಳ್ದಕ್ಕೆಲ್ಲ ಸುಮ್ಮನೆ ಕೆಚ್ಕೊಂತ ಇದೀಯಾ? ಆ ಥರ ಹೊಡ್ಸಿದ್ರೆ ಬಸ್ಗೆ ಹೊಡಿ ಅಂತ ನಂಗೆ ಪನಿಷ್ಮೆಂಟ್ ಕೊಡ್ತೀಯಾ? ಏ ಅಂಜಲಿ, ನೀನು ಅದೇನೋ ಅಂದ್ಯಲ್ಲ, ಅದೇನಂತ ಹೇಳು. ಏನಿಲ್ಲ ಬಿಡು. ನಾನು ಹೇಳ್ತಾ ಇದ್ದೀನಿ, ನಿಲ್ಸು ಅಂಜಲಿ. ಇಲ್ಲ ಲಡ್ಡೂನ, ದೊಡ್ಡವ್ರು ಯಾವತ್ತಾರ ಪನಿಷ್ಮೆಂಟ್ ಕೊಟ್ರೆ
ಚಿಕ್ಕವರು ಯಾವತ್ತೂ ನಿಲ್ಲಿಸ್ಬಾರ್ದು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ಮಾರೈತಿ, ನಿನ್ನ ಕೈ ಮುಗಿತೀನಿ, ಹಠ ಮಾಡ್ಬೇಡ. ನಾನು ನನ್ನ ಪನಿಷ್ಮೆಂಟ್ ವಾಪಸ್ ತಗೋತೀನಿ ಆಯ್ತಾ? ಅಂಜಲಿ, ನೋ ಪನಿಷ್ಮೆಂಟ್. ನೀನು ಅದೇನೋ ಹೇಳಿದ್ಯಲ್ಲ, ಅದೇನು ಅಂತ ಹೇಳು ಪ್ಲೀಸ್. ಅದೇನಾಯ್ತು ಗೊತ್ತಾ? ಸೀರೆ ಕಟ್ಕೊಳಕ್ ಹೋಗಿದ್ರು. ನಾನು ಮ್ಯಾಜಿಕ್ ಮಾಡಿ ಫ್ಯಾನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋಂಗ್ ಮಾಡಿದೆ. ಅವರು ಅದನ್ನೇ ನೋಡ್ತಾ ಇದ್ರು. ಏ ಸಾಕ್ಷಿ, ನಿಂಗೆ ತಲೆ ಕೆಟ್ಟಿದ್ಯೋ ಹೇಗೆ? ರೂಮಲ್ಲಿ ಫಿಕ್ಸ್ ಮಾಡಿರೋ ಸೀಲಿಂಗ್ ಫ್ಯಾನ್ ಓಡಾಡುತ್ತೇನೆ, ಅದಕ್ಕೆ ಜೀವ ಇದೆಯಾ? ಸುಮ್ಮನೆ ಮಧ್ಯರಾತ್ರಿ ಎಲ್ಲರೂ ನೆಪ್ಸಿ ತಲೆ ಕೆಡಿಸ್ತಾ ಇದ್ದಾಳೆ. ಹೋಗಲಿ ಬಿಡೋಣ, ನಿದ್ರೆ ಕಣ್ಣಲ್ಲಿ ಏನೋ ನೋಡಿರ್ಬೇಕು. ನಡೀರಿ, ಎಲ್ಲ ಮಲ್ಕೊಳ್ಳಿ. ಅಣ್ಣ ಇಲ್ಲ ಅಣ್ಣ, ನಾನು ನಿದ್ರೆ ಗಣ್ಣಲ್ಲೂ ಇರಲಿಲ್ಲ, ಕನಸು ಕಾಣ್ತಿರ್ಲಿಲ್ಲ. ನಾ ಇನ್ನ ಮಲ್ಗೆ ಇರಲಿಲ್ಲ. ತಲೆ ಎತ್ ಮೇಲೆ ನೋಡಿದ್ರೆ ಆ ಸೀಲಿಂಗ್ ಫ್ಯಾನ್ ಆಚೆ ಈಚೆ ಓಡಾಡ್ತಿತ್ತು. ಏನು, ಇಷ್ಟೊತ್ತನ ಮಲಗೆ ಇರ್ಲಿಲ್ವಾ? ಹಾಗಾದ್ರೆ ರೂಮಲ್ಲಿ ಒಬ್ಳೆ ಏನ್ ಮಾಡ್ತಾ ಇದ್ದೆ? ಅದು ಈ ಸಾಕ್ಷಿ ಏನ್ ನೋಡಿರ್ಬೋದು? ನಿಜವಾಗ್ಲೂ ಫ್ಯಾನ್ ಆ ಕಡೆ ಈ ಕಡೆ ಓಡಾಡ್ತಿದೆ ಅಂದ್ರೆ ಅದು ಜೈ ಕರ್ನಾಟಕ ಕೆಲಸನೇ. ಜೈ ಕರ್ನಾಟಕ ಸುಮ್ಮನೆ ಯಾವ ಪವಾಡನೂ ಮಾಡಲ್ವಲ್ಲ. ಅಂದ್ರೆ ಈ ಸಾಕ್ಷಿ ಏನು ಎಡವಟ್ ಮಾಡಿದಾಳೆ. ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಏ ಸಾಕ್ಷಿ, ತಾಳು. ರೂಮ್ನಲ್ಲಿ ಏನು ಮಾಡ್ತಾ ಇದ್ದೆ ಅದನ್ನ ಹೇಳಲೇ ಇಲ್ವಲ್ಲ? ಅದು ನಾವೆಲ್ ಓದ್ತಾ ಇದ್ದೆ. ಮೋಸ್ಟ್ಲಿ ಕನ್ಫ್ಯೂಷನಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ತುಂಬ ಟೈಮ್ ಆಗೋಗಿದೆ ಅಲ್ವಾ? ಸಾರಿ, ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಾ ಮಲ್ಕೊತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಏ ಸಾಕ್ಷಿ, ನಿಂತ್ಕೊಳೆ. ನೀನೇನು ಅನ್ಕೊಂಡಿದ್ಯಾ? ನೀನೇನು ಪಿತೂರಿ ಮಾಡ್ತಾ ಇದೀಯ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಮೇಲೆ ಒಂದು ಕಣ್ಣು ನಾನು ಇಟ್ಟೇ ಇದ್ದೀನಿ. ಏನತ್ತೆ ನನ್ನ ಮೇಲೆ ಸುಮ್ಮನೆ ಏನೋ ದೂರ ಹೇಳ್ತಿದ್ದೀರಾ? ನಾನಂಥದ್ದು ಏನು ಮಾಡಿದ್ದೀನಿ? ನೀನು ನಿಮ್ಮ ಅಮ್ಮನಿಗೆ, ನಿಮ್ಮ ಅಣ್ಣಂದಿರಿಗೆ ಮಂಕ ಬೂದಿ ಹೆರ್ಚ್ಬೋದು, ಬೆಣ್ಣೆಲಿ ಕೂದಲು ತೆಗೆದಂಗೆ ನೈಸ್ ಮಾಡ್ಬೋದು, ಆದರೆ ನನ್ನ ಏಮರ್ಸಕ್ಕಾಗಲ್ಲ. ಮೈ ಗಾಡ್, ನಾನು ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗಿದ್ದು ಅತ್ತೆಗೆ ಗೊತ್ತಾಗೋಯ್ತಾ? ಅದೇನು ಅಂತ ಸರಿಯಾಗಿ ಹೇಳು ಭಾಗಿ. ಸುಮ್ಮನೆ ರಾತ್ರಿ ಹೊತ್ತು ಪಂಚಾಯಿತಿ ಮಾಡ್ತಾ ಕೂತ್ಕೋಬೇಡ. ಅಕ್ಕೆ, ಇವಳು ಈ ಮನೆಯಲ್ಲಿ ಭೂತ ದೆವ್ವ ಇದೆ ಅಂತ ನಮ್ಮನ್ನ ಹೆದರಿಸಿ ಈ ಮನೆಯಲ್ಲಿ ಭೂತ ಇದೆ ಅಂತ ನಮ್ಮನ್ನ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಅದರಿಂದ ಏನು ಲಾಭ? ಲಾಭ ಇದೆ ಸುಹಾಸ, ಲಾಭ ಇದೆ. ಇದು ದೆವ್ವದ ಮನೆ, ಇವಳು ಮೈ ಮೇಲೆ ದೆವ್ವ ಬರ್ತಾ ಇದೆ ಅಂತ ಆ ಬಾಸ್ ಮನೆಯವ್ರಿಗೆ ಹೇಳ್ಬಿಟ್ರೆ ಇವಳು ಮದುವೆ ನಿಂತೋಗುತ್ತಲ್ಲ. ಆಗ ಇವಳು ಆ ರಘು ಜೊತೆಲಿ ಲವ್ ಟವ್ ಅಂತ ಅಡ್ಡಾಡ್ಬೋದು.